ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಅಂದರೆ ಹೇಳೋದಲ್ವ, ನೆನ್ನೆ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ ಅಮ್ಮನ ಮನೇಲಿ ಫಂಕ್ಷನ್ ಸ್ಟಾರ್ಟ್ ಆಗಿದೆ ಅಂತ. ಅದು ಶನಿವಾರ ಇರೋದು, ಅದಕ್ಕೋಸ್ಕರ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರೋದು. ಇವಾಗ ಎಲ್ಲ ದೇವ್ರುಗಳಿಗೂ ಹೋಗಿ ಉಡಿಯೋಕ್ಕೆ ಕೊಟ್ಟು ಬರಬೇಕು ಅಂಥೇಳಿ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ನಾವು ಗೃಹ ಪ್ರವೇಶದಲ್ಲಿ ಯಾವ ಥರ ಒಂದು ಪ್ರೊಸೀಜರ್ ಮಾಡಿದ್ವೋ ಅದೇ ಥರನೇ ಇವಾಗೂ ಮಾಡ್ತಾ ಇರೋದು. ಅದೇ ಥರ ಸ್ವಲ್ಪ ದೇವ್ರ ಮೇಲೆ ನಂಬಿಕೆಗಳು ಜಾಸ್ತಿ, ಅದಕ್ಕೋಸ್ಕರ ಇವಾಗ ದೇವ್ರುಗಳಿಗೆಲ್ಲ ಹೋಗಿ ಉಡಿಯೋಕ್ಕೆ ಕೊಟ್ಟು ಬಂದರೆ ನಾವು ಫಂಕ್ಷನ್ಗೆ ದೇವ್ರನ್ನ ಕರೆದು ಬಂದ್ವಿ ಅನ್ನೋ ಥರ ಫೀಲ್ ಇರುತ್ತೆ. ಅದಕ್ಕೋಸ್ಕರ ಇವಾಗ ಹೋಗ್ತಾ ಇರೋದು. ಬನ್ನಿ ಹೋಗೋಣ. ಇಲ್ಲಿ ನಾನು, ನಮ್ಮ ಅತ್ತಿಗೆ ಮತ್ತು ನನ್ನ ತಮ್ಮ 3 ಜನನೂ ಹೋಗಿ ದೇವರಿಗೆ ಉಡೋಕ್ಕೆಲ್ಲ ಕೊಟ್ಟು ಬರಬೇಕು ಅಂಥೇಳಿ ಹೋಗ್ತಾ ಇದ್ದೀವಿ. ಹೋದ ಸಲ ಅಂದರೆ ಗಾಡಿ ಎಲ್ಲ ಮಾಡ್ಕೊಂಡು ಹೋಗಿದ್ವಿ. ಈ ಸಲ ಮತ್ತು ಮನೇಲಿ ಬೇರೆ ಕೆಲಸ ಇತ್ತಲ್ಲ, ಅದಕ್ಕೋಸ್ಕರ ನೀವೇ ಹೋಗಿ ಬನ್ನಿ ಅಂತ ಅಮ್ಮ ಕಳಿಸಿದ್ರು. ಅದಕ್ಕೋಸ್ಕರ ಫಸ್ಟ್ ಹೋಗಿದ್ದು ಬೆಳಗುತ್ತಿ ದುರ್ಗಮ್ಮಂಗೆ, ಅಂದರೆ ನಮ್ಮೂರಿಂದ ಒಂದು ಸ್ವಲ್ಪ ದೂರ ಇದೆ ಬೆಳಗುತ್ತಿ ದುರ್ಗಮ್ಮ. ಅದಾದಮೇಲೆ ಇದು ಮೂಗ್ಚೋಡಮ್ಮ ಅಂತ ಹೇಳಿ ಬೆಳಗುತ್ತಿ ದುರ್ಗಮ್ಮ ಆದಮೇಲೆ ಸ್ವಲ್ಪ ದೂರ, ಅದು ಇದು ಎಲ್ಲ ಒಂದೇ ಹತ್ರ ಇರುತ್ತೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಎಷ್ಟು ತಂಪಾಗಿತ್ತು ಅಲ್ಲಿ ಅಂತಂದರೆ ಅಷ್ಟು ತಂಪಾಗಿತ್ತು. ಒಳ್ಳೆ ಮನಃಶಾಂತಿ ಸಿಗುತ್ತೆ, ಏನೋ ಖುಷಿಯಾಗತ್ತೆ, ನೆಮ್ಮದಿ ಆಗುತ್ತೆ, ಯಾವುದೂ ನೆನಪಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ಸ್ಥಳ. ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸಲ ಹೋಗಿ ನೋಡ್ಕೊಂಡು ಬನ್ನಿ. ಅದಾದಮೇಲೆ ಇಲ್ಲಿ ಈ ದೇವರು ಇದು ಬಂದು ಕುದುರೆಕೊಂಡ ಅಂತ ಇದೆ ನಮ್ಮೂರಲ್ಲಿ, ಅಲ್ಲಿ ಇರೋದು ಈ ದೇವ್ರು. ಇದೇ ಮೊದಲನೇ ಸಲ ನಾನು ನೋಡಿದ್ದು. ಈ ಮುಂಚೆ ನಾನು ಯಾವಾಗಲೂ ಈ ದೇವಸ್ಥಾನಕ್ಕೆ ಹೋಗೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಹೋಗಿದ್ದು. ಸ್ಕೂಲು ಅಲ್ಲೇ ಇದೆ, ಪಕ್ಕದಲ್ಲಿ ದೇವಸ್ಥಾನ ಕೂಡ ಅಲ್ಲೇ ಇದೆ. ತುಂಬ ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ. ಫಸ್ಟ್ ಟೈಮ್ ನೋಡಿದಲ್ವ, ಅದಕ್ಕೋಸ್ಕರ ಒಂದು ವಿಡಿಯೋನ ಮಾಡಿಕೊಂಡೆ. ಅದಾದಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ನಮ್ಮ ಹೊಲದಲ್ಲಿರೋ ದೇವಸ್ಥಾನಕ್ಕೆ. ಈ ದೇವ್ರನ್ನ ತೋರಿಸಿದ್ದೀನಿ, ಇದು ಆಲ್ರೆಡಿ ಇದು 3ನೇ ಸಲ ಅಂತ ಅನಿಸುತ್ತೆ. ಈ ವಿಡಿಯೋ ಸಪ್ರೇಟ್ ಎಲ್ಲ ವಿಡಿಯೋ ಮಾಡಿ ಈ ದೇವ್ರದ್ದು ತೋರಿಸಿದ್ದೀನಿ. ಇಲ್ಲಿ ಕೂಡ ಹೋಗಿ ಉಡಿಯೋಕ್ಕೆ ಎಲ್ಲ ಕೊಟ್ಟು, ಅದಾದಮೇಲೆ ನೆಕ್ಸ್ಟ್ ಮೊಸಳೆ ಚೌಡಮ್ಮ ಅಂಥೇಳಿ ಬರುತ್ತೆ, ಆ ದೇವರಿಗೆ ಹೋಗಿ ಕೊಟ್ಟು ವಾಪಸ್ ಮನೆಗೆ ರಿಟರ್ನ್ ಆಗಿದ್ದು. ಹೊಲದಲ್ಲಿ ಒಂದು ಸ್ವಲ್ಪ ಫನ್ ಇತ್ತು, ಚೆನ್ನಾಗಿತ್ತು. ಅಲ್ಲಿ ಸ್ವಲ್ಪ ವಿಡಿಯೋಸ್ನ ಮಾಡೋಕ್ಕಾಗಲಿಲ್ಲ. ಇಷ್ಟೇ ವಿಡಿಯೋ. ನಿನ್ನೆ ಎಲ್ಲ ದೇವ್ರುಗಳಿಗೆ ಹೋಗಿ ಉಡಿಯೋಕ್ಕಿನ ಕೊಟ್ಟು ಬಂದ್ವಿ. ಹೇಳಿದ್ನಲ್ವ ಹೋಗ್ತೀವಿ ಈ ಥರ ಅಂತ ಹೇಳಿ. ಅಲ್ಲೆಲ್ಲ ಹೋಗಿ ಮುಗಿಸ್ಕೊಂಡು ಬರೋ ಅಷ್ಟರೊಳಗೆ ಸಂಜೆ ಆಗೋಯ್ತು. ಸಂಜೆ ಮತ್ತೆ ಜನನ ಎಲ್ಲ ಕರಿಬೇಕು ಅಂದರೆ ನಮ್ಮ ರಿಲೇಷನ್ ಯಾರ್ಯಾರು ಇದ್ದರೆ ಎಲ್ರಿಗೂ ಈ ಥರ ಫಂಕ್ಷನ್ ಇದೆ ಬನ್ನಿ ಅಂತ ಇನ್ವೈಟ್ ಮಾಡಬೇಕಲ್ಲ. ಹಾಗಾಗಿ ಅದಕ್ಕೆ ಹೋದ್ವಿ. ಮತ್ತು ಯಾವ ಥರದ ವೀಡಿಯೋಸನ್ನು ಮಾಡೋಕ್ಕಾಗಲಿಲ್ಲ ಆದಷ್ಟು. ಇವತ್ತು ಬೆಳಗ್ಗೆ ಇವತ್ತು ಹುಣ್ಣಿಮೆ, ಹಾಗಾಗಿ ಸ್ವಲ್ಪ ಬೇಗ ಎದ್ದು ಪೂಜೆ ಮುಗಿಸೋಣ ಅಂತ ನೋಡಿದೆ, ಬಟ್ ಲೇಟಾಗೇನೆ ಆಗೋಯ್ತು. ನೋಡಿ, ಇವತ್ತು ನಮ್ಮ ಮನೇಲಿ ಪೂಜೆ ಈ ಥರ ಮಾಡಿದ್ದೀವಿ. ಆದಷ್ಟು ವಿಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇತ್ತೀಚೆಗೆ ವಿಡಿಯೋಸ್ ಕಡಿಮೆ ಮಾಡ್ತಾ ಇರೋದ್ರಿಂದ ಜಾಸ್ತಿ ಜನ ಇದು ಮಾಡ್ತಿದ್ದಾರೆ. ಎಲ್ಲ ತಪ್ಪು ನನ್ನದೇ. ವಿಡಿಯೋಸು ಮಾಡೋಕ್ಕಾಗ್ತಾ ಇಲ್ಲ, ಮನೆಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ಅದಕ್ಕೋಸ್ಕರ ಯಾವುದನ್ನು ಮಾಡೋ ಮನಸ್ಸಿಲ್ಲ. ಇನ್ಮೇಲೆ ಎಲ್ಲನೂ ಮಾಡ್ತೀನಿ. ಕೆಲವೊಂದು ಟೈಮ್ ಎಲ್ಲ ವಿಡಿಯೋದಲ್ಲಿ ಹೇಳಿರ್ತೀನಿ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಂತ. ಬಟ್ ಅದು ನೆಕ್ಸ್ಟ್ ಅದೇ ಥರ ರೊಟೀನ್ ಆಗಿಬಿಟ್ಟಿರುತ್ತೆ. ಇವಾಗ ಅಮ್ಮನ ಮನೆಯಲ್ಲಿ ಫಂಕ್ಷನ್ ಎಲ್ಲ ನಡೀತಾ ಇದೆ ಅಲ್ವಾ, ಅಣ್ಣನ ಮಕ್ಕಳದ್ದು ಜವಳ ತೆಗ್ಸೋದೆಲ್ಲ ಇದೆ. ಅದಕ್ಕೋಸ್ಕರ ಅದನ್ನೆಲ್ಲ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆದಷ್ಟು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡಿ, ನಮ್ಮ ಮನೆಯಲ್ಲಿ ಇವತ್ತು ಈ ಥರ ಪೂಜೆನ ಮಾಡಿರೋದು. ಬೆಳಗ್ಗೆನೇ ತಿಂಡಿ ತಿಂದು ಹೋದರು ಇವತ್ತು ಕೆಲಸಕ್ಕೆ. ಹುಣ್ಣಿಮೆ ಹೋದರು. ಮತ್ತು ನಾಳೆ ಮನೇಲಿರ್ತಾರೆ. ನಾಳೆ ಶುಕ್ರವಾರ ಅಲ್ವಾ, ಹಾಗಾಗಿ. ಮತ್ತು ನಾಡಿದ್ದು ಅಂತಂದರೆ ನಾಡಿದ್ದು ಫಂಕ್ಷನ್ನು, ಅಚ್ಚ ನಾಡಿದ್ದು ಹೋಗಲ್ಲ. ಇನ್ನೇನು ಅವ್ರು ಹೋಗೋದು ಮತ್ತು ಸೋಮವಾರದಿಂದನೇ ಕೆಲಸಕ್ಕೆ. ನೋಡೋಣ ಏನೇನಾಗುತ್ತೆ, ಹೇಗಾಗುತ್ತೆ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ದೇವಸ್ಥಾನ ಮಾತ್ರ ಅಲ್ಲಿ ತುಂಬ ಚೆನ್ನಾಗಿದೆ. ಹಳೆ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಆಲ್ಮೋಸ್ಟ್. ಅಲ್ಲಿ ಜಾತ್ರೆಗೆ ಹೋಗಿರೋದು ಎಲ್ಲ. ಈ ಟೈಮಲ್ಲಿ ನೋಡೋಣ, ಆದಷ್ಟು ನಾನು ಫ್ರೀಯಾಗಿ ಇದ್ದಷ್ಟು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಯಿತಾ.